ಒಂದು ಆರೋಗ್ಯಕರವಾದಂತಹ ರೆಸಿಪಿನ ಮಾಡಬೇಕು ಅಥವಾ ಹೆಲ್ತಿ ಆದಂಥ ಬ್ರೇಕ್ಫಾಸ್ಟನ್ನು ರೆಡಿ ಮಾಡಬೇಕು ಅಂದಾಗ ಈ ರೆಸಿಪಿನ ಟ್ರೈ ಮಾಡಿ ನೋಡಿರಿ. ತುಂಬ ರುಚಿಯಾಗಿ ಬರುತ್ತೆ, ತುಂಬ ಹೆಲ್ತಿಯಾಗಿ ಕೂಡ ಇರುತ್ತೆ, ಬೇಗನೆ ಮಾಡ್ಕೋಬೋದು. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ನಾನು ನೋಡಿರಿ ಇವತ್ತು 1 ಕಪ್ಪಷ್ಟು ಜೋಳದ ಹಿಟ್ಟು, 1 ಕಪ್ಪಷ್ಟು ಸಬ್ಬಸಿಗೆ ಸೊಪ್ಪನ್ನು ಬಳಸಿಬಿಟ್ಟು ಆರೋಗ್ಯಕರವಾದಂತಹ ಒಂದು ಹೆಲ್ತಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದಂತ ನೋಡ್ಕೊಳ್ರಿ. ಈ ವಿಡಿಯೋ ರೆಸಿಪಿ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗಾದರೆ ನೋಡ್ರಿ, ಇಲ್ಲಿ ವಿಡಿಯೋಗೆ ಲೈಕ್ಸ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಇಲ್ಲಿ ನಾನು 1 ಕಪ್ಪಷ್ಟು ಸಬ್ಬಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಸಣ್ಣಗೆ ಕಟ್ ಮಾಡಿ ತೊಗೊಳ್ರಿ. ಇಲ್ಲಿ ನೋಡಿರಿ, ನಾನು ಇದನ್ನು ಕಟ್ ಮಾಡಿ ತೊಗೊಂಡು ಬರ್ತೀನಿ. 1 ಕಪ್ಪಷ್ಟು ಜೋಳದ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಬೇರೆ ಯಾವುದೇ ಹಿಟ್ಟನ್ನು ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇಲ್ಲ, ಜೋಳದ ಹಿಟ್ಟಷ್ಟೇ ಹಿಟ್ಟು ಅಷ್ಟೇ ತೊಗೊಂಡಿದ್ದೀನಿ. ನೋಡಿರಿ, ಇಲ್ಲಿ ಒಂದು ಪ್ಲೇಟನ್ನು ತೊಗೊಳ್ರಿ. ಇದಕ್ಕೆ ನಾವು ತೊಗೊಂಡಂತಹ ಜೋಳದ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ತೊಗೊಂಡಂಥ ಸಬ್ಬಸಿಗೆ ಸೊಪ್ಪು ಫಸ್ಟ್ ತೋರಿಸಿದ್ನಲ್ಲ, ಅದನ್ನು ಸಣ್ಣಗೆ ಕಟ್ ಮಾಡಿ ತೊಗೊಳ್ರಿ. ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿರಿ, ಯಾಕಂದರೆ ತಿನ್ನಬೇಕಾದ್ರೆ ಇದು ಒಂದೊಂದು ಸರಿ ಹಲ್ಲಿನ ಮಧ್ಯೆ ಸಿಕ್ಕೊಳ್ಳುತ್ತೆ. ಸಣ್ಣಗೆ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಈಗ ಇದನ್ನು ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡೋಣ. ನೋಡ್ರಿ, ಆದಷ್ಟು ಫೈನಾಗಿ ಕಟ್ ಮಾಡ್ಕೊಳ್ರಿ. ನಿಮಗೆ ಜೋಳದ ಹಿಟ್ಟಿನ ಜಾಸ್ತಿ ಬೇಕು ಅನ್ನೋರು ಜಾಸ್ತಿಯಾಗಿ ತೊಗೊಳ್ರಿ, ಯಾಕಂದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡೋರಿದ್ದರೆ ನೀವು ಪೂರ್ತಿಯಾಗಿ 2 ಕಪ್ಪಷ್ಟು ನೀವು ಹಿಟ್ಟನ್ನು ಯೂಸ್ ಮಾಡ್ಕೋಬೋದು. ಸಬ್ಬಸಿಗೆ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ಬಳಸಿ, ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಈಗ ಇದು ನೋಡಿರಿ, ಸರಿಯಾಗಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಈ ಹಸಿಮೆಣ್ಸಿನ್ಕಾಯಿ ಪೇಸ್ಟಲ್ಲಿನೆಲ್ಲ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿನ ಗ್ರೈಂಡ್ ಮಾಡಿ ತೊಗೊಂಡು ಬಂದಿರೋವಂಥದ್ದು. ಇಲ್ಲಾಂದರೆ ನಾನು ಹಸಿಮೆಣ್ಸಿನ್ಕಾಯಿ ಖಾರ ಹೇಗೆ ಮಾಡೋದು ಅಂತ ಹೇಳಿ ನಾನು ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೀನಿ, ನಮ್ಮ ಚಾನಲ್ನಲ್ಲಿದೆ, ಅಲ್ಲಿ ಹೋಗಿ ನೋಡ್ಬೋದು. ಅದು ಇನ್ಸ್ಟೆಂಟಾಗಿ ಎಲ್ಲ ನಾವು ರೆಸಿಪಿಗಳಿಗೆ ಯೂಸ್ ಮಾಡ್ಬೋದು. ಇಲ್ಲಿ 1 ಸ್ಪೂನಷ್ಟು ನಾನು ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕೋದ್ರಿಂದನೂ ಅಷ್ಟೇ ಅದರ ಘಮ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಜೀರಿಗೆ ಡೈಜೆಷನ್ನಿಗೂ ಸಹಿತ ತುಂಬ ಒಳ್ಳೆಯದು. ಈಗ ಇದನ್ನು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ. ನಾವು ಹಾಕಿದಂಥ ಖಾರ ಆಗಿರ್ಬೋದು, ಉಪ್ಪು ಚೆನ್ನಾಗಿ ಇದನ್ನು ಹಿಟ್ಟಲ್ಲಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ಡ್ರೈಯಾಗೆ ಮಿಕ್ಸ್ ಮಾಡಿಕೊಳ್ರಿ. ಇದಕ್ಕೆ ಈಗಲೇ ಯಾವುದೇ ಥರ ನೀರನ್ನು ಹಾಕಬಾರ್ದು, ಹಾಗೇ ಮಿಕ್ಸ್ ಮಾಡಿ ಇಡ್ರಿ. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ, ಅಂದರೆ ಉಪ್ಪು ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ಸ್ಪ್ರೆಡ್ ಆಗುತ್ತೆ ಎಲ್ಲ ಕಡೆ. ನೋಡಿ, ಈಗ ಇದು ಸೈಡ್ಗೆ ಇಡೋಣ. ಇಲ್ಲಿ ನೋಡಿರಿ, ಒಂದು ಚಿಕ್ಕ ಪಾತ್ರೆಯಲ್ಲಿ ನಾನು 1 ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೀರು ಚೆನ್ನಾಗಿ ಕುದಿ ಬರಲಿ. ನೀರನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು, ಯಾಕಂದರೆ ತಣ್ಣೀರಲ್ಲಿ ಹಿಟ್ಟನ್ನು ಕಲಿಸ್ಕೋಬಾರ್ದು, ಬಿಸಿನೀರಲ್ಲಿ ಕಲಿಸ್ಕೋಬೇಕು. ನೋಡಿ, ಈಗ ಇದು ನೀರು ಬಾಯ್ಲ್ ಆಗಲಿ. ಇಲ್ಲಿ ನಾನು ಹಿಟ್ಟಿಗೆ ಇನ್ನೊಂದು ಇಂಗ್ರೀಡಿಯೆಂಟ್ಸನ್ನು ಹಾಕ್ತಾಯಿದ್ದೀನಿ. ನಾವು ಫಸ್ಟ್ ಏನು ಮಿಶ್ರಣ ಮಾಡ್ಕೊಂಡಿದ್ವೋ ಅದಕ್ಕೆ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನು ಬಳಸ್ತಾ ಇದ್ದೀನಿ. ನೋಡಿರಿ, ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಘಮ. ಸ್ವಲ್ಪ ಜಾಸ್ತಿ ಇದ್ದರೆ ಜಾಸ್ತಿನೇ ಹಾಕಿರಿ, ತುಂಬ ಒಳ್ಳೆ ರುಚಿ ಕೊಡುತ್ತೆ. ಆಮೇಲೆ ಒಳ್ಳೆ ಘಮ ಇರುತ್ತೆ ನೋಡಿರಿ ಕೊತ್ತಂಬರಿ ಸೊಪ್ಪಿಂದ. ಈ ಥರ ಮಿಕ್ಸ್ ಮಾಡಿರಿ, ಅದನ್ನು ಸಹಿತ ಮಿಕ್ಸ್ ಮಾಡಿ ಮಧ್ಯದಲ್ಲಿ ಈ ಥರ ರೌಂಡಾಗಿ ಬಾವಿ ಥರ ಮಾಡಿಕೊಡ್ರಿ. ಈಗ ನೋಡಿರಿ, ನೀರು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಪೂರ್ತಿಯಾಗಿ ನೀರು ಕುದಿಬೇಕು. ಕುದಿಯುವ ನೀರನ್ನೇ ಹಾಕಬೇಕು ನಾವಿಲ್ಲಿ, ಕುದಿಯೋ ನೀರನ್ನೇ ಬಳಸಬೇಕು. ನೋಡಿ, ಈಗ ಇದನ್ನು ಫ್ಲೇಮ್ ಆಫ್ ಮಾಡಿ ತಗೊಳ್ರಿ. ಇದನ್ನೇ ಈಗ ನಾವು ಏನು ಮಧ್ಯದಲ್ಲಿ ರೌಂಡಾಗಿ ಮಾಡಿದ್ವೋ ಅದರಲ್ಲಿ ಹಾಕಿ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡೋಣ. ಈಗ ನೋಡಿರಿ, ಎಲ್ಲ ಬಿಸಿನೀರನ್ನು ಹಾಕಿದೆ ನಾನು, ಕುದಿಯುವಂಥ ನೀರನ್ನು. ಇದನ್ನು 1 ಸ್ಪೂನಿಂದ ಚೆನ್ನಾಗಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿಕೊಡ್ರಿ. ಬಿಸಿ ಇರಬೇಕಾದ್ರೇ ಮಿಕ್ಸ್ ಮಾಡಿರಿ, ಸ್ಪೂನಿಂದ ಮಿಕ್ಸ್ ಮಾಡಿರಿ, ತುಂಬ ಬಿಸಿ ಇರುತ್ತೆ. ಹುಷಾರಾಗಿ ನೋಡಿಕೊಂಡು ಚೆನ್ನಾಗಿ ಇದನ್ನು ಬಿಸಿ ಮಾಡಿಕೊಡ್ರಿ. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಿಂದ ಹಿಟ್ಟನ್ನು ನಾದ್ಕೋಬೇಕು. ಈಗ ಬಿಸಿ ಇರುವಾಗಲೇ ಎಲ್ಲ ಹಿಟ್ಟನ್ನು ಬಿಸಿನೀರಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿರಿ, ಅಂದರೆ ಚೆನ್ನಾಗಿ ಜಿಗಿ ಬರುತ್ತೆ ಹಿಟ್ಟು. ನೋಡಿ, ಎಲ್ಲ ಒಣ ಹಿಟ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಡ್ರಿ. 1-2 ನಿಮಿಷ ಬಿಡ್ರಿ, ಸ್ವಲ್ಪ ತಣ್ಣಗಾಗುತ್ತೆ. ಆವಾಗ ನೀವು ಕೈಯಿಂದ ಮುಟ್ಟೋ ಥರ ಇರುತ್ತೆ, ಆವಾಗ
ಕೈಯಿಂದ ನಾದ್ಕೋಬೋದು. ನೋಡಿರಿ, ಒಂದು 2 ನಿಮಿಷ ಆದಮೇಲೆ ಚೆನ್ನಾಗಿ ಇದನ್ನು ಹಿಟ್ಟನ್ನು ನಾವು ರೊಟ್ಟಿ ಬಡಿಯೋಕ್ಕೆ ನಾದ್ತೀವಲ್ವ ಅದೇ ರೀತಿ ಹಿಟ್ಟನ್ನು ನಾದ್ಕೋಬೇಕು. ತುಂಬ ಗಟ್ಟಿಯಾಗಿರಬಾರ್ದು, ತುಂಬ ನೀರಾಗೂ ಇರಬಾರ್ದು. ಇಲ್ಲಿ ನಾನು ನಾದಿ ತೋರಿಸ್ತೀನಿ ನೋಡಿರಿ. ಈ ಥರ ಇರಬೇಕು, ಈ ಹದಕ್ಕೆ ಇರಬೇಕು ನೋಡಿರಿ ಹಿಟ್ಟು. ಅದಕ್ಕೆ ಬಿಸಿನೀರಿನಲ್ಲೇ ಕಲಿಸ್ಕೋಬೇಕು. ತುಂಬ ಚೆನ್ನಾಗಿ ಜಿಗಿ ಬರುತ್ತೆ, ಆವಾಗ ಕೈಗೆ ಅಂಟೋದಿಲ್ಲ. ನೋಡಿ ಸ್ವಲ್ಪ ಒಂದು 2 ನಿಮಿಷ ಚೆನ್ನಾಗಿ ನಾದ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿರಿ, ಈಗ ಹಿಟ್ಟು ರೆಡಿ ಆಯಿತು. ಈ ಹದಕ್ಕೆ ಇರಬೇಕು ನೋಡಿರಿ, ತೋರಿಸ್ತಾ ಇದ್ದೀನಿ. ತುಂಬ ಗಟ್ಟಿಯಾಗಿರಬಾರ್ದು, ತುಂಬ ಮೃದುವಾಗಿ ಇರಬಾರ್ದು. ನೋಡಿರಿ, ಈ ಥರ ಆಗಬೇಕು. ಇದು ಪರ್ಫೆಕ್ಟ್ ಆದ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿಯಾಗಿದೆ. ನೋಡಿರಿ, ಕೈ ಕೂಡ ಅಂಟ್ತಾ ಇಲ್ಲ. ಈಗ ಇದನ್ನು ಸ್ವಲ್ಪ ಇನ್ನೊಂಚೂರು ಮಿದ್ಕೊಂಡು ಕೈಗೆ ಎಣ್ಣೆ ಸವರ್ಕೊಳ್ರಿ. ಈ ಥರ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ನೀವು ಬಳಸ್ಬೋದು. ಇದನ್ನು ರೋಲ್ ಥರ ಮಾಡಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ರೆಡಿ ಮಾಡಿಕೊಡ್ರಿ. ನಿಮಗೆ ಯಾವ ಗಾತ್ರದ್ದು ಬೇಕೋ ಆ ಗಾತ್ರದಲ್ಲಿ ಉಂಡೆಗಳನ್ನು ರೆಡಿ ಮಾಡಿಕೊಡ್ರಿ. ಸಣ್ಣ ಸಣ್ಣದು, ತುಂಬ ದೊಡ್ಡದು ಇರಬಾರ್ದು, ತುಂಬ ಚಿಕ್ಕದು ಇರಬಾರ್ದು. ನೋಡಿ, ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಂಡ್ರೆ ಇದನ್ನು ನಾವು ಇದಕ್ಕೆ ಬಟ್ಲ ರೀತಿ ರೆಡಿ ಮಾಡಬೇಕು. ಅಂದರೆ ಕಪ್ ಶೇಪಲ್ಲಿ ನಾನು ರೆಡಿ ಮಾಡ್ತಾಯಿದ್ದೀನಿ. ಈ ಥರ ರೋಲ್ ಮಾಡಿಕೊಡ್ರಿ. ರೋಲ್ ಮಾಡ್ಕೊಂಬಿಟ್ಟು ನೋಡಿ, ಇಲ್ಲಿ ನಾನೊಂದು ಮಾಡಿ ತೋರಿಸ್ತೀನಿ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ಮಧ್ಯದಲ್ಲಿ ತಟ್ಕೊಳ್ರಿ. ತಟ್ಕೊಂಡು ಇದಕ್ಕೆ ನಾವು ಕಪ್ ಶೇಪನ್ನು ಕೊಡಬೇಕು. ಕಪ್ಪಿನ ಆಕಾರದಲ್ಲಿ ರೌಂಡಾಗಿ ಮಾಡಿರಿ. ತುಂಬ ಚೆನ್ನಾಗಿ ಬರುತ್ತೆ. ಎಡ್ಜಸ್ ಎಲ್ಲ ಕ್ರ್ಯಾಕ್ ಆದರೆ ಈ ಥರ ಚೆನ್ನಾಗಿ ಜೋಡಿಸ್ಕೊಂಡು ಮಾಡಿರಿ. ಜಿಗಿ ಚೆನ್ನಾಗಿ ಬಂದರೆ ಯಾವುದು ಕ್ರ್ಯಾಕ್ ಆಗೋದಿಲ್ಲ, ಏನಿಲ್ಲ. ನೋಡಿರಿ, ತುಂಬ ತೆಳ್ಳಗಲ್ಲ, ತುಂಬ ದಪ್ಪಗಲ್ಲ. ಈ ಥರ ಮಾಡಿಕೊಳ್ರಿ. ಅಂದರೆ ಇದು ನಾವು ಬೇಯಿಸ್ಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದೇ ರೀತಿ ಮಾಡಿಕೊಳ್ರಿ. ತುಂಬ ದಪ್ಪ ಆದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಸ್ವಲ್ಪ ತೆಳ್ಳಗೆ ಮಾಡಿಕೊಳ್ರಿ. ನೋಡಿರಿ, ಈ ಥರ ಬುಟ್ಟಿ ಆಕಾರದಲ್ಲಿ ಶೇಪನ್ನು ಕೊಡ್ರಿ. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಮಾಡಿರಿ, ಈಸಿಯಾಗಿ ಬರುತ್ತೆ. ಹಿಟ್ಟು ಹದವಾಗಿದ್ದರೆ ನೋಡಿರಿ ಚೆನ್ನಾಗಿ ಬರುತ್ತೆ, ಬೇಗ ಬೇಗನೂ ಮಾಡ್ಬೋದು ನಾವು. ನೋಡಿ, ಇದೇ ಥರ ಎಲ್ಲದನ್ನು ನಾನು ಮಾಡ್ತಾಯಿದ್ದೀನಿ. ನೋಡಿರಿ, ಎಷ್ಟು ಪರ್ಫೆಕ್ಟಾಗಿ ಬರ್ತಾಯಿದೆ. ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ರೆಡಿ ಆಗ್ತಾಯಿದೆ. ನೋಡಿ, ಇದೇ ರೀತಿ ಪರ್ಫೆಕ್ಟಾಗಿ ಎಲ್ಲದನ್ನು ರೆಡಿ ಮಾಡಿಕೊಡ್ರಿ. ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆ ಕೂಡ ತಿನ್ನಬೇಕಾದ್ರೆ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೋಡಿರಿ, ತುಂಬ ಚೆನ್ನಾಗಿರುತ್ತೆ ಈ ಥರ ಕಪ್ ಶೇಪ್ನಲ್ಲಿ ಮಾಡೋದ್ರಿಂದ. ನೋಡಿ, ಒಂದು ಹತ್ರ ದಪ್ಪ, ಒಂದು ಹತ್ರ ತೆಳ್ಳಗೆ ಮಾಡೋಕ್ಕೆ ಹೋಗ್ಬಿಡ್ರಿ. ನೀಟಾಗಿ ಈ ಥರ ರೌಂಡಾಗಿ ಮಾಡಿಕೊಡ್ರಿ. ನೋಡಿರಿ, ಪರ್ಫೆಕ್ಟಾಗಿ ಬಂದಿದೆ. ಸ್ವಲ್ಪ ನಿಧಾನಕ್ಕೆ ಮಾಡಿಕೊಡ್ರಿ, ಬೇಗ ಬೇಗ ಆಗುತ್ತೆ, ಕರೆಕ್ಟಾಗಿ ಬರುತ್ತೆ. ನೋಡಿ, ನಾನು ಹೇಳ್ದಂಗೆ ಹಿಟ್ಟು ಕರೆಕ್ಟಾಗಿ ನಾದ್ಕೋಬೇಕು. ತುಂಬ ನೀರಾದರೆ ಈ ಶೇಪ್ ಬರೋದಿಲ್ಲ. ನೋಡಿರಿ, ತುಂಬ ಗಟ್ಟಿಯಾದರೆ ತಿನ್ನಬೇಕಾದ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಚಪಾತಿ ಹಿಟ್ಟಿನ ಹದಕ್ಕೆ, ಅಂದರೆ ರೊಟ್ಟಿ ಬಳೆಯೋಕ್ಕೆ ನಾವು ಯಾವ ಹದಕ್ಕೆ ನಾದ್ಕೊಂಡಿರ್ತೀವೋ ಅದೇ ಹದಕ್ಕೆ ಇದನ್ನು ನಾದ್ಕೋಬೇಕು ಹಿಟ್ಟನ್ನು. ನೋಡಿರಿ, ಇಲ್ಲಿ ಎಲ್ಲದೂ ರೌಂಡಾಗಿ ಚೆನ್ನಾಗಿ ರೆಡಿಯಾಗಿದ್ದಾವೆ. ಇಷ್ಟನ್ನು ನಾನು ತಯಾರು ಮಾಡಿದ್ದೀನಿ. ಈಗ ಮಿಕ್ಕಿದ ಹಿಟ್ಟಿನಲ್ಲಿ ನಿಮಗೆ ಈಸಿಯಾದಂಥ ಇನ್ನೊಂದು ಶೇಪನ್ನು ನಾನು ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಮಾಡ್ಕೋಬೋದು. ಇಲ್ಲಿ ನಾನು ಇದನ್ನು ಹಿಟ್ಟನ್ನು ಚೆನ್ನಾಗಿ ಈ ಥರ ಇನ್ನೊಂದು ಸರಿ ನಾದ್ಕೊಂಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಚಿರಿ ಫ್ಲೋರ್ ಮೇಲಾದರೂ ನೀವು ಉದ್ಬೋದು, ಇಲ್ಲಾಂದರೆ ಕೈಯಲ್ಲಾದರೂ ನೀವು ಇದನ್ನು ಲಟ್ಟಿಸ್ಕೋಬೋದು. ಚೆನ್ನಾಗಿ ಈ ಥರ ತೀಡ್ಕೊಂಡು ನಾವು ಮಾಮೂಲು ಕೋಡುಬಳೆ ಶೇಪೆಲ್ಲ ಮಾಡ್ತೀವಲ್ವ ಅದೇ ರೀತಿಯೂ ಮಾಡ್ಕೋಬೋದು. ಅದು ಕೂಡ ಚೆನ್ನಾಗಿರುತ್ತೆ. ನೋಡಿರಿ, ಇದು ಬೇಗ ಬೇಗ ಆಗುತ್ತೆ. ಇಲ್ಲಾಂದರೆ ನಾನು ತೋರಿಸ್ದಂಗೆ ಬಟ್ಲು ಶೇಪ್ ಅದನ್ನಾದರೂ ನೀವು ಮಾಡ್ಕೋಬೋದು. ನೋಡಿ, ಈ ಥರ ಚೆನ್ನಾಗಿ ಇದನ್ನು ಕೈಯಿಂದ ಉದ್ಕೊಳ್ರಿ ಚೆನ್ನಾಗಿ. ನೋಡಿರಿ, ತುಂಬ ದಪ್ಪ ಇರಬಾರ್ದು, ತುಂಬ ತೆಳಗೂ ಇರಬಾರ್ದು. ಈ ರೀತಿ ರೆಡಿ ಮಾಡಿಕೊಂಡು ಇದಕ್ಕೆ ಕೋಡುಬಳೆ ರೀತಿ ಕಟ್ ಮಾಡಿ ರೌಂಡಾಗಿ ಈ ಥರ ಮಾಡ್ಕೊಳ್ರಿ. ಇದು ಕೂಡ ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿರಿ, ಇದೇ ರೀತಿ ಎಲ್ಲದನ್ನು ಕೋಡುಬಳೆ ಆಕಾರದಲ್ಲಿ ರೆಡಿ ಮಾಡಿಕೊಡ್ರಿ. ನೋಡಿರಿ, ಎಷ್ಟು ಈಸಿ ಆಗಿರುತ್ತೆ. ತಿನ್ನೋ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೋಡಿರಿ, ತುಂಬ ಟೇಸ್ಟಿಯಾಗಿರುತ್ತೆ.
ಹೆಲ್ದಿಯಾಗಿ ಕೂಡ ಇರುತ್ತೆ. ನೀವೇನಾದರೂ ವೆಯ್ಟ್ ಲಾಸ್ ಮಾಡೋರಿದ್ದರೆ ಅವರು ಸಹಿತ ಈ ರೆಸಿಪಿನ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಕೈಯಿಂದನೂ ಈ ಥರ ಉದ್ಕೊಂಬಿಟ್ಟು ಮಾಡಿದರೆ ಬೇಗ ಬೇಗ ರೆಡಿ ಆಗುತ್ತೆ. ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ನೀವು ಈ ಥರ ಫ್ಲೋರ್ ಮೇಲೇ ರೆಡಿ ಮಾಡಿಕೊಡ್ರಿ. ನೋಡಿ, ಈ ಥರ ಕೈಯಲ್ಲೂ ಸಹಿತ ನೀವು ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಫ್ಲೋರ್ ಮೇಲೆ ಮಾಡಿಕೊಂಡ್ರೆ ಬೇಗ ಬೇಗ ಮಾಡ್ಬೋದು. ಆಮೇಲೆ ದೊಡ್ಡದಾಗಿ ನೀವು ಮಾಡೋರಿದ್ದರೆ ಫ್ಲೋರ್ ಮೇಲೇ ಒಂದೇ ಸರಿಗೆ ಈ ಥರ ಮಾಡ್ಕೊಂಬಿಟ್ಟು ಅಂಟಿಸ್ಕೊಡ್ರಿ. ಚೆನ್ನಾಗಿ ಅಂಟಿಸ್ರಿ ಅಂದರೆ ಬಾಯಿ ಬಿಟ್ಕೊಳ್ಳೋದಿಲ್ಲ. ನೋಡಿರಿ, ಎಲ್ಲ ಕೋಡ್ಬಳೆನ ನಾನು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ಶೇಪ್ನಲ್ಲಾದರೂ ಮಾಡ್ಬೋದು, ಇಲ್ಲಾಂದರೆ ನೀವು ಕಪ್ ಶೇಪ್ನಲ್ಲಾದರೂ ಮಾಡ್ಬೋದು. ನಿಮ್ಗೆ ಯಾವುದು ಈಸಿ ಆಗುತ್ತೆ ಅದನ್ನು ಮಾಡಿಕೊಡ್ರಿ. ಈಗ ಎಲ್ಲದನ್ನು ತೆಗೆದು ನಾನು ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ಒಂದ್ಸರಿ ಇದನ್ನು ಟ್ರೈ ಮಾಡಿ ನೋಡಿರಿ, ತುಂಬ ರುಚಿಯಾಗಿರುತ್ತೆ, ಹೆಲ್ದಿ ಕೂಡ ನೋಡಿರಿ. ಮಕ್ಕಳಿಗೂ ತುಂಬ ಚೆನ್ನಾಗಿರುತ್ತೆ, ಅವ್ರಿಗೂ ಒಂದು ಎಲ್ರಿಗೂ ಸಹಿತ ತುಂಬ ಒಳ್ಳೆಯದಾದಂಥ ರೆಸಿಪಿ ನೋಡಿರಿ ಇದು. ಇಲ್ಲಿ ನಾನು ಇದನ್ನು ಸ್ಟೀಮ್ ಮಾಡೋದಕ್ಕೆ ಪಾತ್ರೆಗೆ 1-2 ಗ್ಲಾಸು ನೀರು ಹಾಕಿ ಕುದಿಯೋಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಲಿ. ಇಲ್ಲಿ ನೋಡಿರಿ, ಸ್ಟೀಮರ್ ಪ್ಲೇಟಲ್ಲಿ ನಾನು ರೆಡಿ ಮಾಡಿದಂತೆ ಎಲ್ಲ ಕೋಡ್ಬಳೆ ಮತ್ತು ಕಡುಬನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಇದೇನು ಅಂಟ್ಕೊಳ್ಳೋದಿಲ್ಲ, ನೀವು ಹಾಗೆ ಇಡ್ಬೋದು. ಇಲ್ಲಾಂದರೆ ನಿಮ್ಗೆ ಇಷ್ಟ ಇದ್ದರೆ 1 ಸ್ಪೂನಷ್ಟು ತುಪ್ಪ ಹಾಕಿ ಇದನ್ನು ಸ್ಟೀಮ್ ಮಾಡ್ಕೊಬೋದು. ಅಂದರೆ ತುಪ್ಪದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ, ರುಚಿ ಕೂಡ ಚೆನ್ನಾಗಿರುತ್ತೆ. ಈಗ ನೋಡಿರಿ, ಈ ಕಡುಬನ್ನು ನೀವು ಅಕ್ಕಿ ಹಿಟ್ಟಿನಲ್ಲೂ ತಯಾರಿಸ್ಬೋದು. ಇದಕ್ಕೆ ಇನ್ನೂ ಕಲರ್ಫುಲ್ಲಾಗಿ ಕಾಣಿಸ್ಬೇಕು ಅಂದರೆ 1 ಸ್ಪೂನಷ್ಟು ನೀವು ಅರಿಶಿನ ಪುಡಿ ಯೂಸ್ ಮಾಡಿ ಮಾಡ್ಬೋದು ನೋಡಿರಿ, ಅದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಯಾವುದೇ ಅರಿಶಿನ ಪುಡಿ ಆಗಲಿ ಏನು ಬಳಸ್ತಾ ಇಲ್ಲ, ಹಾಗೇ ಮಾಡ್ತಾಯಿದ್ದೀನಿ. ನಿಮಗೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಒಂದು ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಬೋದು, ಹೆಲ್ತಿ ಕೂಡ. ಅಕ್ಕಿ ಹಿಟ್ಟಿನಲ್ಲಿ ಮಾಡಿದರೂ ಕೂಡ ಇದು ರೆಸಿಪಿ ಚೆನ್ನಾಗಿ ಬರುತ್ತೆ. ಇದೇ ಮೆಥಡನ್ನು ನೀವು ಫಾಲೋ ಮಾಡ್ಬೋದು ನೋಡಿರಿ, ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ. ಈಗ ಎಲ್ಲದನ್ನು ಈ ರೀತಿ ಸೆಟ್ ಮಾಡಿಕೊಂಡು ಇದನ್ನು 10ರಿಂದ 15 ನಿಮಿಷ ನಾವು ಇದನ್ನು ಸ್ಟೀಮ್ ಮಾಡಬೇಕು. ಇಲ್ಲಾಂದರೆ ಕುದಿಯೋ ನೀರಿನಲ್ಲಿ ನೀವು ಕುದಿಸಿದ್ರು ಕೂಡ ನಡೆಯುತ್ತೆ ನೋಡಿರಿ. ಈಗ ಈ ಟ್ರೇಯನ್ನು ಸ್ಟೀಮರ್ ಮೇಲೆ ಕುದಿಯೋ ನೀರಿನಲ್ಲಿ ಬೇಯಿಸ್ಕೋಬೋದು, ಇಲ್ಲ ಈ ಥರ ಸ್ಟೀಮ್ ಮಾಡ್ಕೋಬೋದು. ಸ್ಟೀಮ್ ಮಾಡಿದ್ರೆ ಈಸಿಯಾಗಿರುತ್ತೆ ನೋಡಿರಿ. ಯಾಕಂದರೆ ಫಸ್ಟೇ ನಾವು ಬಿಸಿನೀರಲ್ಲಿ ಕುದಿಯೋ ನೀರಲ್ಲಿ ಕಲಸಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಇದನ್ನು ಸೆಟ್ ಮಾಡಿದ್ದೀನಿ, ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 10ರಿಂದ 15 ನಿಮಿಷ ಬಿಟ್ಬಿಡಿ. ಚೆನ್ನಾಗಿ ಬೆಂದ್ಕೊಳ್ಳಿ, ಅದು ಬೆಂದಮೇಲೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡಿ. ನೋಡಿ, ಇವಾಗ ಚೆನ್ನಾಗಿ ಬೇಯ್ತಾ ಇದೆ. ಇದೇ ರೀತಿ ಒಂದು 15 ನಿಮಿಷ ನೀವು ಇದನ್ನು ಚೆನ್ನಾಗಿ ಬೇಯಿಸಬೇಕು. ನಾನಿಲ್ಲಿ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಸ್ಟೀಮ್ ಮಾಡಿದ್ದೀನಿ ನೋಡಿರಿ. ನೀವು ಈ ಥರ ಪಾತ್ರೆ ಇಲ್ಲ ಅಂದವರು ಇಡ್ಲಿ ಕುಕ್ಕರ್ನಲ್ಲಿ ಸಹಿತ ನೀವು ಮಾಡ್ಬೋದು. ಇಡ್ಲಿ ಪಾತ್ರೆಯಲ್ಲಿ ಸಹಿತ ಇಟ್ಟು ಇದನ್ನು ಬೇಯಿಸ್ಕೋಬೋದು ನೋಡಿರಿ. ಇಲ್ಲಿ ಈಗ ನಾನು ಫ್ಲೇಮನ್ನು ಆಫ್ ಮಾಡಿ, ಇದು ಬಿಸಿ ಬಿಸಿಯಾಗಿದೆ, ಬೆಂದಿದೇನೋ ಇಲ್ಲ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ. ವಾವ್, ಎಷ್ಟು ಘಮ ಘಮ ಬರ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನಾವು ಹಾಕಿರೋ ಸಬ್ಬಸಿಗೆ ಸೊಪ್ಪು ಆಮೇಲೆ ಜೀರಿಗೆ ಎಲ್ಲದರದ್ದು ಫ್ಲೇವರು ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿರಿ. ಹೀಗೆ ಬಿಸಿ ಬಿಸಿಯಾಗೆ ತಿನ್ನಬೇಕು, ಇದು ತುಂಬ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ಬೆಂದಿದೆ ಇಲ್ಲ ಅಂತ ಸ್ವಲ್ಪ ಒಂದು ಸ್ಪೂನು ಅಥವಾ ನೈಫಿಂದ ಈ ಥರ ಮಧ್ಯದಲ್ಲಿ ಚುಚ್ಚಿಬಿಟ್ಟು ನೋಡಿರಿ, ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿದೆ. ಈಗ ಇದನ್ನು ಒಂದು 5 ನಿಮಿಷ ಕಂಪ್ಲೀಟಾಗಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಇದನ್ನು ಬಿಸಿ ಬಿಸಿಯಾಗೆ ತಿನ್ನಿರಿ, ಆದಷ್ಟು ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ನಾವಿಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಬಳಸಿರೋದ್ರಿಂದ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ನೋಡಿರಿ. ಈ ಥರ ಹೆಲ್ತಿಯಾಗಿ ಮಾಡ್ಕೊಂಡು ತಿಂದು ನೋಡಿರಿ, ತುಂಬ ಒಳ್ಳೆಯದಾಗಿರುತ್ತೆ, ಮಕ್ಕಳಿಗೂ ಒಳ್ಳೆಯದು ನೋಡಿ. ಇಲ್ಲಾನು ಸರ್ವ್ ಮಾಡ್ತಾಯಿದ್ದೀನಿ. ನೀವು ಇದನ್ನು ಹಾಗೇನೂ ತಿನ್ಬೋದು, ಇಲ್ಲ ತುಪ್ಪದ ಜೊತೆ ತಿನ್ಬೋದು, ಇಲ್ಲ ಮೊಸರು ಚಟ್ನಿ ಜೊತೆನೂ ತಿನ್ಬೋದು ನೋಡಿರಿ. ನಾನಿವತ್ತು ಇಲ್ಲಿ ಇದನ್ನು ಟೊಮ್ಯಾಟೊ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಬಿಸಿ ಬಿಸಿಯಾಗಿದ್ದರೆ ಹಾಗೆ ತುಪ್ಪ ಹಾಕ್ಕೊಂಡು ತಿನ್ಬೋದು, ತುಂಬ ರುಚಿಯಾಗಿರುತ್ತೆ ನೋಡಿರಿ. ಇಲ್ಲಾಂದರೆ ಮೊಸರು ಚಟ್ನಿ ಎಲ್ಲದಕ್ಕೂ ಬೆಸ್ಟ್ ಇರುತ್ತೆ ನೋಡಿರಿ. ಇಲ್ಲ ಮನೆಯಲ್ಲಿ ಬೇಳೆ ಸಾಂಬಾರು ಏನಾದರೂ ಮಾಡಿದಾಗ ಅದ್ರ ಜೊತೆನೂ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ. ಒಂದು ಸಾರಿ ಇದನ್ನು ಟ್ರೈ ಮಾಡಿ ನೋಡಿರಿ. ಇಲ್ಲ ನೀವು ಇದನ್ನು ಸ್ವಲ್ಪ ಚಟ್ಪಟ ಬೇಕು, ನಮಗೆ ಕ್ರಂಚಿಯಾಗಿ ಬೇಕು ಅಂದರೆ ನಾನು ನೆಕ್ಸ್ಟ್ ಏನು ಮಾಡೋದಂತ ಹೇಳ್ತೀನಿ ನೋಡಿ. ಇದನ್ನು ನಾನಿವತ್ತು ಟೊಮ್ಯಾಟೊ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿದೆ. ಒಂದು ಸಾರಿ ಆದರೆ ಇದನ್ನು ನೀವು ಟ್ರೈ ಮಾಡಿ ನೋಡಿರಿ. ಬಿಸಿ ಬಿಸಿಯಾಗಿ ಈ ಚಳಿಗೆ ಈ ಥರ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೋಡಿ. ಈಗ ಇದನ್ನು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ರುಚಿಯಾಗಿ
ಬಂದಿದೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂಥೇಳಿ. ನಾವಿಲ್ಲಿ ಖಾರ ಎಲ್ಲ ಹಾಕಿರೋದ್ರಿಂದ ನೀವು ಇದನ್ನು ಹಾಗೇನೂ ತಿನ್ಬೋದು ನೋಡಿ. ಹಾಗಾದರೆ ಈ ಟೊಮ್ಯಾಟೊ ಚಟ್ನಿಯನ್ನು ಸಹಿತ ಹೇಗೆ ಮಾಡೋದಂತ ನಾನು ವಿಡಿಯೋನ ಶೇರ್ ಮಾಡಿದ್ದೀನಿ, ಅದರಲ್ಲಿ ಹೋಗಿ ನೋಡ್ಬೋದು. ಈಗ ನಾನು ಕೋಡುಬಳೆನ ತೋರಿಸ್ತಾ ಇದ್ದೀನಿ, ಕೋಡುಬಳೆ ಯಾವ ರೀತಿ ಪರ್ಫೆಕ್ಟಾಗಿ ಬಂದಿದೆ ಅಂಥೇಳಿ. ಈ ಥರ ಚಟ್ನಿ ನಂಚ್ಕೊಂಡು ತಿಂತಾಯಿದ್ದರೆ ನೋಡಿರಿ ಸೂಪರ್ ಆಗಿರುತ್ತೆ. ಈಗ ನೆಕ್ಸ್ಟ್ ನಾನು ಇದನ್ನು ಸ್ನ್ಯಾಕ್ಸ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅಂದರೆ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಹೇಗೆ ಮಾಡಬೇಕು ಅಂದರೆ, ಈಗ ನೋಡಿ ಸ್ವಲ್ಪ ಕಂಪ್ಲೀಟಾಗಿ ತಣ್ಣಗಾಗಿರಬೇಕು, ಬಿಸಿ ಇರಬಾರ್ದು. ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಈ ಕೋಡುಬಳೆನ ಇಲ್ಲಿ ನಾನು ಫ್ರೈ ಮಾಡ್ತೀನಿ ನೋಡಿರಿ. ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆನ ಹಾಕಿರಿ. ಫ್ರೈ ಮಾಡೋದಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಎಣ್ಣೆನ ಬಿಸಿ ಮಾಡಿಕೊಡ್ರಿ. ಬಿಸಿ ಮಾಡಿಕೊಂಡು ಇದನ್ನು 1-2 ನಿಮಿಷ ಫ್ರೈ ಮಾಡಿದರೆ ನೋಡಿರಿ ಮಕ್ಕಳೆಲ್ಲರೂ ದೊಡ್ಡವರು ಎಲ್ಲರೂ ಇಷ್ಟಪಡುವಂಥ ಸ್ನ್ಯಾಕ್ಸ್ ನಿಮಗೆ ರೆಡಿ ಆಗುತ್ತೆ. ಟೀ ಜೊತೆ ಆಗಿರ್ಬೋದು, ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂದಾಗ ಈ ಥರ ಮಾಡಿ ನೋಡಿರಿ. ಇಲ್ಲ ನಮಗಿದು ಸ್ಟೀಮ್ ಮಾಡಿದ್ದು ಇಷ್ಟ ಆಗಲ್ಲ ಅನ್ನೋರು ಈ ಥರ ಫ್ರೈ ಮಾಡ್ಕೊಂಡು ತಿಂದು ನೋಡಿರಿ, ಅದ್ಭುತವಾದಂಥ ರುಚಿಯಾಗಿರುತ್ತೆ ನೋಡಿರಿ. ಈಗ ಇದನ್ನು ಚೆನ್ನಾಗಿ ಎಣ್ಣೆ ಹೀಟಾದಮೇಲೆ ಈ ಥರ ಹಾಕಿ ಫ್ರೈ ಮಾಡಿಕೊಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಇದು ಬಿಸಿಯಾಗಿರಬಾರ್ದು, ಕಂಪ್ಲೀಟಾಗಿ ತಣ್ಣಗಾಗಿರಬೇಕು. ಇದು ಕೋಡುಬಳೆ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಫ್ರೈ ಮಾಡಿಕೊಡ್ರಿ, ಆವಾಗ ಚೆನ್ನಾಗಿರುತ್ತೆ. ಜಾಸ್ತಿ ಎಣ್ಣೆ ಹೀರ್ಕೊಳ್ಳೋದಿಲ್ಲ. ನೀವು ಬಿಸಿ ಇರಬೇಕಾದ್ರೆ ಹಾಕಿದರೆ ನೋಡಿರಿ ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ. ಆಮೇಲೆ ಕ್ರಿಸ್ಪಿಯಾಗಿ ಬರೋದಿಲ್ಲ, ಖಡಕ್ಕಾಗಿ ಬರೋದಿಲ್ಲ, ಸಾಫ್ಟಾಗಿ ಬರುತ್ತೆ ಅದು. ಹಾಗಾಗಿ ನೀವು ಇದನ್ನು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಫ್ರೈ ಮಾಡಿಕೊಡ್ರಿ, ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಆಮೇಲೆ ನೋಡಿರಿ ನೀವು ಮಾಮೂಲಿ ನೀವು ಅಕ್ಕಿ ಹಿಟ್ಟಿಂದ ಅಥವಾ ಪುಟಾಣಿ ಹಿಟ್ಟಿಂದ ಎಲ್ಲದರಿಂದ ನೀವು ಕೋಡುಬಳೆನ ಮಾಡಿರ್ತೀರ. ಬಟ್ ಇದು ಜೋಳದ ಹಿಟ್ಟಿಂದ ಸಬ್ಬಸಿಗೆ ಸೊಪ್ಪನ್ನು ಬಳಸಿ ಮಾಡಿರುವಂತಹ ಕೋಡುಬಳೆ ನೋಡಿರಿ, ತುಂಬ ರುಚಿಯಾಗಿರುತ್ತೆ, ಡಿಫ್ರೆಂಟ್ ಆದ ಟೇಸ್ಟ್ ಇರುತ್ತೆ. ಟ್ರೈ ಮಾಡಿ ನೋಡಿರಿ, ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ಒಂದು ಹೊಸ ರುಚಿಯನ್ನು ಮಾಡ್ದಂಗಿರುತ್ತೆ ನೋಡಿರಿ. ಈಗ ಚೆನ್ನಾಗಿ 1-2 ನಿಮಿಷ ಫ್ರೈ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ, ನೋಡ್ತಾ ಇರ್ಬೋದು. ಇದು ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿದ್ರೆ ಖಡಕ್ಕಾಗಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಇದನ್ನು ಚೆನ್ನಾಗಿ ಎಣ್ಣೆ ಬಸ್ತು ನಾನಿಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಸೌಂಡ್ ಕೇಳಿದ ತಕ್ಷಣ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಎಷ್ಟು ಖಡಕ್ಕಾಗಿ ಬಂದಿದೆ ಅಂಥೇಳಿ. ನೀವು ಇದನ್ನು 1 ವಾರದವರೆಗೂ ಸ್ಟೋರ್ ಮಾಡಿದರೆ ಏನಾಗಲ್ಲ ನೋಡಿರಿ. ಯಾಕಂದರೆ ನಾವು ಫಸ್ಟೇ ಎಲ್ಲ ಸ್ಟೀಮ್ ಮಾಡಿದ್ವಲ್ಲ, ಚೆನ್ನಾಗಿ ಬೆಂದಿದೆ. ಆಮೇಲೆ ಬೆಂದಿದ ಮೇಲೆ ಫ್ರೈ ಮಾಡಿದ್ದೀವಿ. ನಾವು ಇದನ್ನು 1 ವಾರದವರೆಗೂ ಸ್ಟೋರ್ ಮಾಡ್ಬೋದು, ಏನೂ ಆಗೋದಿಲ್ಲ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಫ್ರೈ ಬೇಕಂದರೆ ಫ್ರೈ ಮಾಡ್ಕೋಬೋದು, ಇಲ್ಲ ಸ್ಟೀಮ್ ಮಾಡಿಕೊಂಡು ಹೆಲ್ತಿಯಾಗಿ ಹಾಗೆ ತಿನ್ಬೋದು ನೋಡಿ. ಇಲ್ಲಿ ಫ್ರೈ ಮಾಡಿದಂಥ ಕೋಡುಬಳೆನ ನಾನು ಸ್ವಲ್ಪ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿರಿ, ಎಷ್ಟು ಖಡಕ್ಕಾಗಿ ಕ್ರಿಸ್ಪಿಯಾಗಿ ಹಗುರವಾಗಿ ಬಂದಿದೆ ನೋಡಿರಿ. ತುಂಬ ಲೈಟಾಗಿರುತ್ತೆ, ಎಣ್ಣೆ ಕೂಡ ಹೀರ್ಕೊಂಡಿಲ್ಲ. ನಾನು ತೋರಿಸ್ತಾ ಇದ್ದೀನಿ, ಎಣ್ಣೆ ಸ್ವಲ್ಪ ಕೂಡ ಅಂಟ್ತಾ ಇಲ್ಲ ಕೈಗೆ ನೋಡಿ. ಇಷ್ಟು ಪರ್ಫೆಕ್ಟಾಗಿ ಬಂದಿದೆ, ಜಾಸ್ತಿ ಆಯಿಲ್ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ಹಾಗಾದರೆ ತಡ ಯಾಕೆ, ಮಾಡ್ಕೊಂಡು ತಿಂದು ನೋಡಿರಿ ಹೇಗಿತ್ತು ಅಂತ ತಿಳಿಸಿ ನೋಡಿರಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂಥೇಳಿ. ಮಕ್ಕಳಂದ್ರೆ ತುಂಬ ಇಷ್ಟಪಡ್ತಾರೆ ನೋಡಿರಿ, ತಟ್ಟೆ ಎಲ್ಲ ಖಾಲಿ ಮಾಡ್ತಾರೆ. ಅಷ್ಟು ಬೇಗ ಖಾಲಿ ಆಗುವಂತಹ ರುಚಿಯಾದಂತಹ ಸ್ನ್ಯಾಕ್ಸ್ ಇದೆ ನೋಡಿರಿ, ತುಂಬ ಪಳ್ಳಾಗಿದೆ. ಇದು ಜೋಳದ ಹಿಟ್ಟಿನಿಂದ ಮಾಡಿದೆ ಅಂತ ಗೊತ್ತೇ ಆಗೋಲ್ಲ, ಅಷ್ಟು ಚೆನ್ನಾಗಿ ಬಂದಿರುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ ನೋಡಿರಿ. ಪ್ರತಿಯೊಂದು ಕೂಡ ಹಾಗೆ ಬಂದಿದೆ. ನಾನಿಲ್ಲಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಹಗುರವಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ. ಆಯಿಲ್ ಕೂಡ ಜಾಸ್ತಿ ಅಬ್ಸರ್ವ್ ಮಾಡಿಲ್ಲ ನೋಡಿರಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಹಾಗಾದರೆ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ವಿಡಿಯೋಗೆ ಲೈಕ್ಸ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಆದಷ್ಟು ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ರಿ. ಬಾಯ್.